ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾ ಅಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ LPG ಗ್ಯಾಸ್ ಸಿಲಿಂಡರ್ ಬೆಲೆ ದರ ಕಡಿಮೆ ಆಗಿದೆ. ಎಷ್ಟು ಕಡಿಮೆ ಆಗಿದೆ, ಅದು ಅಂದರೆ ಕಡಿಮೆ ಆಗಿರೋ ಬೆಲೆ ಯಾವಾಗಿಂದ ಜಾರಿಗೆ ಬರುತ್ತೆ, ಪ್ರತಿಯೊಂದನ್ನು ಕೂಡ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಇದು ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ. ಸಂಪೂರ್ಣವಾಗಿ ವಿಡಿಯೋ ನೋಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಈ ವಿಡಿಯೋ ಲಿಂಕ್ನ ಶೇರ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಲ್ಲೇ ನೋಡ್ತಾ ಇದ್ದೀರಾ, ಈಗಲೇ ಹೋಗಿ ನನ್ನ ಉಷಾ ಅಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು, ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಾನು ಆಗಲೇ ಹೇಳ್ದಂಗೆ LPG ಗ್ಯಾಸ್ ಸಿಲಿಂಡರ್ ಬೆಲೆ ಕಡಿಮೆ ಆಗಿದೆ. ಹೌದು, ಇದು ಯಾರಿಗೆ ಕಡಿಮೆ ಆಗಿದೆಪ್ಪ ಅಂತಂದರೆ, ಯಾರೆಲ್ಲ ಕಮರ್ಷಿಯಲ್ ಯೂಸಿಗೆ ಗ್ಯಾಸ್ ಸಿಲಿಂಡರ್ಸ್ನ ಯೂಸ್ ಮಾಡ್ತಿರ್ತಾರೆ, ಹೋಟೆಲ್ಸಲ್ಲಿ ಆಗಿರ್ಬೋದು ಅಥವಾ ಕ್ಯಾಟ್ರಿಂಗ್ ಆಗಿರ್ಬೋದು, ಯಾರೆಲ್ಲ ಕಮರ್ಷಿಯಲ್ ಪರ್ಪಸ್ಗೋಸ್ಕರ ಗ್ಯಾಸ್ ಸಿಲಿಂಡರ್ನ ತೊಗೊಳ್ತಿರ್ತಾರಲ್ಲ, 19 kg LPG ಗ್ಯಾಸ್ ಸಿಲಿಂಡರ್, ಅದು 51.5 ರೂಪಾಯಿ, ಅಂದರೆ 51 ರೂಪಾಯಿ 50 ಪೈಸಾ ಅಮೌಂಟ್ ಕಡಿಮೆ ಆಗಿದೆ. ಈಗ ಒಂದು 2-3 ತಿಂಗಳಿಂದ ಸತತವಾಗಿ ಪ್ರತಿ ತಿಂಗಳು ಕೂಡ ಒಂದು ಸ್ವಲ್ಪ ಅಮೌಂಟ್ ಕಡಿಮೆ ಆಗ್ತಾನೆ ಬರ್ತಾರೆ. ಗೃಹ ಬಳಕೆ ಗ್ಯಾಸ್ ಸಿಲಿಂಡರಲ್ಲಿ ಯಾವುದೇ ರೀತಿ ರೇಟ್ ವ್ಯತ್ಯಾಸ ಇಲ್ಲ. ಮುಂಚೆ ಎಲ್ಲ ಎಷ್ಟಿತ್ತೋ ಇವಾಗಲೂ ಕೂಡ ಅಷ್ಟೇ ಇದೆ. ಬಟ್ ಕಮರ್ಷಿಯಲ್ ವಾಣಿಜ್ಯ ಬಳಕೆಯ ಗ್ಯಾಸ್ ಸಿಲಿಂಡರ್ ಮಾತ್ರ ಕಡಿಮೆ ಆಗಿದೆ. ನಾನು ಆಗಲೇ ಹೇಳ್ದಂಗೆ 51.5 ರೂಪಾಯಿ ಕಡಿಮೆ ಆಗಿದೆ. ಇವಾಗ ಎಷ್ಟಿದೆ ಕರೆಂಟ್ಲಿ ಕಮರ್ಷಿಯಲ್ ವಾಣಿಜ್ಯ ಬಳಕೆಯ ಗ್ಯಾಸ್ ಸಿಲಿಂಡರ್ ಅಂತ, ಇವಾಗ ವಾಣಿಜ್ಯ ಬಳಕೆಯ ಗ್ಯಾಸ್ ಸಿಲಿಂಡರ್ ಇವಾಗ ರೇಟ್ ಕಡಿಮೆ ಆದಮೇಲೆ ಒಂದು ಸಿಲಿಂಡರ್ಗೆ 1580 ರೂಪಾಯಿ ಆಗಿದೆ. ಇದು ಆಲ್ರೆಡಿ ಜಾರಿಗೆ ಬಂದಿದೆ, ಸೆಪ್ಟೆಂಬರ್ 1ನೇ ತಾರೀಕಿಂದನೇ ಜಾರಿಗೆ ಬಂದಿರುವಂಥದ್ದು. ಇನ್ನು ನಾನು ಆಗಲೇ ಹೇಳ್ದಂಗೆ ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಆಗಿಲ್ಲ. ಮುಂಚೆಯಿಂದ ಎಷ್ಟಿತ್ತು ಇವಾಗಲೂ ಕೂಡ ಅಷ್ಟೇ ಇದೆ. ಬಟ್ ಏನಪ್ಪ ಅಂತಂದರೆ, ನಿಮಗೂ ಕೂಡ ಗೊತ್ತಿದೆ, ಕೇಂದ್ರ ಸರ್ಕಾರದಿಂದ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಕೂಡ ಜಾರಿಯಲ್ಲಿದೆ. ಯಾರೆಲ್ಲ ಬಿಲೋ ಪಾವರ್ಟಿ ಲೈನ್, ಬಡತನ ರೇಖೆಗಿಂತ ಕಡಿಮೆ ಇದ್ದಾರೆ, ಅವರಿಗೆ ಈ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಉಜ್ವಲ ಯೋಜನೆಗೆ ಆ ಸ್ಕೀಮಲ್ಲಿ ಅಪ್ಲೈ ಮಾಡೋದ್ರಿಂದ ನಿಮಗೆ ಪ್ರತಿ ಗ್ಯಾಸ್ ಸಿಲಿಂಡರ್ ತೊಗೊಂಡಾಗಲೂ ನಿಮಗೆ 300 ರೂಪಾಯಿ ನಿಮಗೆ ಸಬ್ಸಿಡಿ ಬರುತ್ತೆ. ಅಂದರೆ ಎಲ್ಲರೂ ಎಷ್ಟು ಕಟ್ತಾರೋ ನೀವು ಕೂಡ ಅಷ್ಟು ಪೇ ಮಾಡಬೇಕಾಗತ್ತೆ. ಬಟ್ ಯಾರೆಲ್ಲ ಉಜ್ವಲ ಯೋಜನೆಗೆ ಅಪ್ಲೈ ಮಾಡಿ ಆ ಯೋಜನೆಯ ಲಾಭ ತಗೊಳ್ತಿರ್ತೀರೋ ಅವರಿಗೆ 300 ರೂಪಾಯಿ ಸಬ್ಸಿಡಿ ರೂಪದಲ್ಲಿ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಬರುತ್ತೆ. ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ ಯಾರು ಯೂಸ್ ಮಾಡ್ತಿರ್ತೀರಾ ಉಜ್ವಲ ಯೋಜನೆ ಅಡಿ, ನಿಮಗೆ 300 ರೂಪಾಯಿ ಏನು ಸಬ್ಸಿಡಿ ಬರುವಂಥದ್ದು. ಬಟ್ ಮಾಮೂಲಿ ಜನರಲ್ ಇರೋರಿಗೆ ಯಾವುದೇ ರೀತಿ ಹಣ ಕಡಿಮೆ ಆಗಿಲ್ಲ. ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ ಕೇವಲ ವಾಣಿಜ್ಯ ಬಳಕೆಗೆ ಯಾರು ಯೂಸ್ ಮಾಡ್ತಿರ್ತೀರೋ ಅವ್ರಿಗೆ ಮಾತ್ರ ಕಡಿಮೆ ಆಗಿದೆ. ನೋಡೋಣ ಮುಂದೆ ಏನಾದರೂ, ಯಾಕಂದರೆ ಈ ಕಂಟಿನ್ಯೂಸ್ ವಾಣಿಜ್ಯ ಬಳಕೆ ಗ್ಯಾಸ್ ಸಿಲಿಂಡರ್ಗೆ ಕಡಿಮೆ ಮಾಡ್ತಾ ಬರ್ತಿದ್ದಾರೆ. ಇವಾಗ ಗೃಹ ಬಳಕೆ ಸಿಲಿಂಡರ್ ಮುಂಚಿಂದನೂ, ಅಂದರೆ ಈಗ 2-3 ತಿಂಗಳಿಂದ ಏನು ಅಮೌಂಟ್ ಇದೆ ಅದೇ ಕ್ಯಾರಿ ಫಾರ್ವರ್ಡ್ ಆಗ್ತಾ ಇದೆ. ಯಾವುದೇ ರೀತಿ ಚೇಂಜಸ್ ಆಗಿಲ್ಲ, ಅಂದರೆ ಜಾಸ್ತಿನೂ ಆಗಿಲ್ಲ ಕಡಿಮೆನೂ ಆಗಿಲ್ಲ. ವಾಣಿಜ್ಯ ಬಳಕೆದು ಮಾತ್ರ ಇವಾಗ 3rd ಟೈಮ್ ಅನಿಸುತ್ತೆ ಕಡಿಮೆ ಮಾಡ್ತಾನೆ ಬರ್ತಿದ್ದಾರೆ. ಹೋಪ್ಫುಲಿ ಆದಷ್ಟು ಬೇಗ ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್ ರೇಟು ಕೂಡ ಕಡಿಮೆ ಆದರೆ ಜನಗಳಿಗೂ ಕೂಡ ಈಸಿ ಆಗುತ್ತೆ ಅಂದ್ಕೊಂಡಿದ್ದೀನಿ. ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದನ್ನ ಮರಿಬೇಡಿ. ಐ ಹೋಪ್ ನಿಮಗೆ ಈ ವಿಡಿಯೋದಿಂದ ಮಾಹಿತಿ ಸಿಕ್ತು ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು, ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.